ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಲಾಕ್ ಡೌನ್ ಆಯ್ತು, ಜನ ಬಗ್ಲಿಲ್ಲ ಅಂತ ಒಂದಿಷ್ಟು ಏರಿಯಾಗಳಲ್ಲಿ ಸೀಲ್ ಡೌನ್ ಮಾಡಿದ್ದಾರೆ. ಅದಕ್ಕೂ ಕೂಡ ಜನ ಜಗ್ತಾ ಇಲ್ಲ. ಬಾಪೂಜಿ ನಗರದಲ್ಲಿ ಸೀಲ್ ಡೌನ್ಗೆ ಜನ ಕೇರ್ ಮಾಡ್ತಾ ಇಲ್ಲ. ದಿನಸಿ ಹಾಲು ಸಿಗ್ತಿಲ್ಲ ಅಂತ ಜನ ಬೀದಿಗೆ ಬರ್ತಾ ಇದ್ದಾರೆ. ಸರ್ಕಾರ ಈಗ ಒಂದು ಅಭಯವನ್ನ ಕೊಟ್ಟಿದೆ, ಭರವಸೆ ಕೊಟ್ಟಿದೆ. ಈ ಸೀಲ್ ಡೌನ್ ಎಲ್ಲೆಲ್ಲ ಆಗುತ್ತೆ ಅಲ್ಲಿನ ಜನ, ಆ ಪ್ರದೇಶದ ಜನ ಆತಂಕ ಪಡುವಂತ ನೆಸೆಸಿಟಿ ಇಲ್ಲ. ನಿಮ್ಗೆ ಏನೆಲ್ಲ ಅಗತ್ಯ ವಸ್ತುಗಳು ಬೇಕು, ಅದು ದಿನಸಿ ಇರಬಹುದು, ಹಾಲು, ತರಕಾರಿ ಎಲ್ಲವೂ ಕೂಡ ಮನೆ ಬಾಗ್ಲಿಗೆ ಬರುತ್ತೆ ಅಂತ. ಬಟ್ ಇಲ್ಲಿ ಚಾಮರಾಜಪೇಟೆಯಲ್ಲಿ ಉಚಿತ ಹಾಲು ವಿತರಣೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ವಿ, ಜನ ಹೆಂಗ್ ಮುಗಿ ಬಿದ್ದಿದ್ದಾರೆ ಅಲ್ಲಿ ಅಂತ. ರಾಯಪುರಂನ ಇಂದಿರಾ ಕ್ಯಾಂಟೀನ್ ಅಲ್ಲಿ ಜನಜಂಗುಳಿ ಇದೆ. ಜನರನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಯಾರು ರಸ್ತೆಗೆ ಬರಬೇಡಿ ಅಂತ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ವಾಕಿಂಗ್ ನೆಪದಲ್ಲಿ ಸಾರ್ವಜನಿಕರು ರೋಡಿಗೆ ಇಳಿತಾ ಇದ್ದಾರೆ. ಕೊರೋನಾ ವ್ಯಾಪಿಸ್ತಾ ಇದೆ, ಬಟ್ ಜನ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ. ಅದೇ ವಿಪರ್ಯಾಸ. ಲಾಕ್ಡೌನ್ ಆದಾಗ ಸಹಜವಾಗಿ ಒಂದು ಆತಂಕ ಇತ್ತು ಜನರಲ್ಲಿ, ಬಟ್ ದಿನ ಕಳೆದಂತೆ ಜನ ಅದಕ್ಕೆ ಬಗ್ತಾ ಇಲ್ಲ ಲಾಕ್ಡೌನ್ಗೆ. ಹಂಗಾಗಿ ಸೀಲ್ ಡೌನ್ ಮಾಡಲೇಬೇಕಾಯ್ತು ಒಂದಿಷ್ಟು ವಾರ್ಡ್ಗಳಲ್ಲಿ. ಬೆಂಗಳೂರಿನ ಮಟ್ಟದಲ್ಲಿ ನಾವು ಮಾತಾಡೋದಾದ್ರೆ, ಸೊ ಬಾಪೂಜಿ ನಗರದ ಎಕ್ಸಾಂಪಲ್ ತಗೊಂಡ್ರೆ ಸೀಲ್ ಡೌನ್ ಇದೆ ಅಲ್ಲಿ, ಬಟ್ ಜನ ಕೇರ್ ಮಾಡ್ತಾ ಇಲ್ಲ. ನೋಡಿ ಹಾಲಿಗೆ ಯಾವ ರೀತಿ ಮುಗಿ ಬೀಳ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಚಾಮರಾಜಪೇಟೆಯಲ್ಲಿ ಈ ರೀತಿ ಆಗ್ತಿರೋದು. ಇನ್ನೊಂದ್ ಕಡೆ ವಾಕಿಂಗ್ ಮಾಡುವಂತ ನೆಪದಲ್ಲಿ ಲಾಲ್ಬಾಗ್ ಸುತ್ತಮುತ್ತ ಮತ್ತೆ ಮನೆಯಿಂದ ಸುತ್ತಮುತ್ತ ಜನ ಓಡಾಡ್ತಾ ಇದ್ದಾರೆ. ಸೊ ಎಷ್ಟೋ ಜನ ಸಾರ್ವಜನಿಕರು ಏನ್ ಮಾಡ್ತಿದ್ದಾರೆ, ಈ ತರ ವಾಕಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿ ಒಂದ್ ಏರಿಯಾದಿಂದ ಇನ್ನೊಂದು ಏರಿಯಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ವಾಕಿಂಗ್ ಮಾಡೋ ನೆಪದಲ್ಲಿ ಹೋಗ್ತಾ ಇದ್ದಾರೆ. ಕೆಲವರು ನಾಯಿ ಕರ್ಕೊಂಡು ಬರ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರು, ಈ ತರ ವಾಕಿಂಗ್ ಮಾಡೋದೆಲ್ಲ ಸದ್ಯಕ್ಕೆ ಇಟ್ಕೋಬೇಡಿ, ಲಾಕ್ ಡೌನ್ ಮುಗಿದ ಮೇಲೆ ಮತ್ತೆ ನಿಮ್ಮ ಆಕ್ಟಿವಿಟೀಸ್ ಏನಿದೆ, ಈ ವಾಕಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ಅದನ್ನೆಲ್ಲ ಮಾಡ್ಕೊಳ್ಳಿ ಅಂತ. ಬಟ್ ಜನ ಈಗ ವಾಕಿಂಗ್ ಮಾಡುವಂತ ನೆಪದಲ್ಲಿ ಹೊರಗಡೆ ಬರ್ತಾ ಇದ್ದಾರೆ. ಪೊಲೀಸರು ಅವರಿಗೆ ಈಗ ಬುದ್ಧಿ ಹೇಳ್ತಾ ಇದ್ದಾರೆ.